ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ಮತ್ತು ಅಷ್ಟಲಕ್ಷ್ಮಿ ಬತ್ತಿ ಮಾಡುವ ವಿಧಾನ ತೋರಿಸಿಕೊಡ್ರಿ ಅಂತ ಹೇಳಿ ಎಲ್ಲರೂ ಮೆಸೇಜ್ ಮಾಡಿರಲ್ಲ. ಅದಕ್ಕೋಸ್ಕರ ಮೊದಲಿಗೆ ಬತ್ತಿ ಹ್ಯಾಂಗ ಮಾಡಿನೋ ದೀಪಾರಾಧನೆ ಹ್ಯಾಂಗ ಮಾಡ್ಕೊತೀನಿ ಅನ್ನೋದು ತೋರಿಸ್ತೀನಿ. ಈ ಬತ್ತಿ ಪ್ರತಿ ಶುಕ್ರವಾರ ಹಚ್ಕೊತೀನಿ. ಕೇಶವನಾಮ ಬತ್ತಿ ಮಾಡ್ತೀವಲ್ಲ ಅದೇ ಪ್ರಕಾರನೇ ಆಗಲಿ. ಕೇಶವನಾಮ ಬತ್ತಿ ಮಾಡಿವಲ್ಲ ಅದೇ ಪ್ರಕಾರ ಇದು ಕೂಡ ಅದೇ ರೀತಿಯಲ್ಲಿ ಮಾಡ್ಕೋಬೇಕು. ಸ್ವಲ್ಪ ಮಾಡುವ ವಿಧಾನ ಬೇರೆ ಅಷ್ಟೇ. ಕಾಣಿಸೋದು ಮಾತ್ರ ಕೇಶವನಾಮ ಬತ್ತಿ ಮಾಡಿ ತೋರಿಸಿನಲ್ಲ, ಆಲ್ರೆಡಿ ಚಾನಲ್ದಾಗ ಹಾಕಿನಲ್ಲ. 24 ದಳ ಇಟ್ಟು ಮಾಡಿದಂಗೆ ಇದು ಕೂಡ 8 ದಳ ಇಟ್ಟು ಮಾಡಬೇಕು. ಆಗಲಿ ಮಾಡುವ ವಿಧಾನದಲ್ಲಿ ಸ್ವಲ್ಪ ಬೇರೆ ರೀತಿ ಅದ ಅಷ್ಟೇ. ಒಂದೇ ಎಳೆ ಬತ್ತಿ ಹ್ಯಾಂಗೆ ಮಾಡ್ತೀರಿ ತೋರಿಸ್ರಿ ಅಂಥೇಳಿ ಎಲ್ಲರೂ ಮೆಸೇಜ್ ಮಾಡಿರಲ್ಲ. ನಾನು ಈ ರೀತಿ ಮಾಡಿಕೊಂಡು ಹಾಲ್ದಾಗ ಸ್ವಲ್ಪ ಕೈಗೆ ಹಾಲು ಒದ್ದೆ ಹಚ್ಕೊಂಡು ಹಿಂಗೆ ಮಾಡಿ ಈ ರೀತಿಯಲ್ಲಿ ಮಾಡಿಕೊಂಡು ಇಟ್ಕೊತೀನಿ. ಟೈಮ್ ಸಿಕ್ಕಾಗೆಲ್ಲ ಇದೆಲ್ಲ ಮಾಡಿ ಇಟ್ಕೊತೀನಿ. ಇದರಲ್ಲಿಂದ ಬತ್ತಿಗಳು ತಯಾರು ಮಾಡಿಕೊಂಡು ದೀಪಾರಾಧನೆ ಮಾಡ್ಕೊತೀನಿ. ಹೆಚ್ಚು ಶನಿವಾರ, ಶುಕ್ರವಾರ ಮತ್ತು ಸೋಮವಾರ ಬತ್ತಿ ಎಲ್ಲ ಮಾಡಿಕೊಂಡು ದೇವ್ರ ದೀಪಾರಾಧನೆ ಮಾಡ್ಕೊತೀನಿ. ಎಲ್ಲ ಬತ್ತಿಗಳು ಸಂಜೆ ಮಾತ್ರನೇ ಹಚ್ಕೊತೀನಿ. ಬೆಳಿಗ್ಗೆ ದೀಪಾರಾಧನೆ ಮಾಡೋದಕ್ಕಂತ ಸಾಯಂಕಾಲ ಮಾತ್ರನೇ ಹಚ್ಕೊಲಿಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆ ತೊಂದರೆ ಇರ್ತದಲ್ಲ, ರಂಗೋಲಿ ಒಂದೇ ಹಾಕಿತೀನಿ. ಸಂಜೆ ತುಳಸಿ ಬೃಂದಾವನ ಮುಂದೆ ಇವೆಲ್ಲ ಬತ್ತಿಗಳು ದೀಪಾರಾಧನೆ ಮಾಡ್ಕೊತೀನಿ. ಈಗ ತೋರಿಸಿನಲ್ಲ ಹಿಂಗೆ ಮಾಡಿ ಎಲ್ಲ ರೀಲ್ ನಿಚಾರೆ ಸುತ್ಕೊಂಡು ಬತ್ತಿನ ತಯಾರು ಮಾಡಿ ಇಟ್ಕೊತೀನಿ. ಈಗ ಅಷ್ಟದಳ ಬತ್ತಿ ಹ್ಯಾಂಗ ಮಾಡ್ಕೊಂಡಿನೋ ತೋರಿಸ್ತೀನಿ. ಎಲ್ಲರೂ ಮಾಡ್ಕೊತೀರಿ, ಈಸಿಯಾಗಿ ಇರ್ತದೆ ಇದು. ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ, ಅದು ಮಾತ್ರನೇ ತೋರಿಸ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಬಂದರೆ ವಿಡಿಯೋನ ಸ್ಕಿಪ್ ಮಾಡಿರಿ. ನೋಡ್ತಾ ಇರಲ್ಲ ವಿಡಿಯೋದಾಗ ಬತ್ತಿನ ಹಿಂಗೆ ಮೊಗ್ಗಿ ಥರ ಬರುವಂಗೆ ಬತ್ತಿನ 8 ಮೊಗ್ಗಿ ಬರುವಂಗೆ ಇಟ್ಕೋಬೇಕು. ಕೇಶವನಾಮ ಬತ್ತಿ ಕೂಡ ಇದೇ ಪ್ರಕಾರ 24 ಮಾಡ್ಕೋಬೋದು. ಇವು ಏಸನ್ನ ಬತ್ತಿ ಶುಕ್ರವಾರ ದಿವಸ ಏಸನ್ನ ಹಚ್ಚುವುದು. ನಾನು 2 ಹಚ್ಕೊತೀನಿ. ಲಕ್ಷ್ಮೀ ಗಣಪತಿಗೆ 2 ಹಚ್ಕೊತೀನಿ. ಯಾವಾಗೆ ಪ್ರತಿ ಶುಕ್ರವಾರ ಈ ರೀತಿ ಮಾಡ್ಕೊಂಡು ಹಚ್ಕೊತೀನಿ. ಮೊದಲು ಹೂಬತ್ತಿ 8 ಹಚ್ಕೊಂಡು ಅಷ್ಟಲಕ್ಷ್ಮಿ ಬತ್ತಿ ಅಂಥೇಳಿ ಮಾಡ್ಕೊತಿದ್ದೆ. ಆದರೆ ಈಗ ಈ ರೀತಿಯಲ್ಲಿ ಮುಗ್ಗಿ ಮಾಡುವ ವಿಧಾನ ನೋಡಿ ಇಷ್ಟ ಆಗಿ ಹಿಂಗೆ ಮಾಡಿಕೊಂಡು ಇವೆಲ್ಲ ಅಷ್ಟಲಕ್ಷ್ಮಿ ಬತ್ತಿ ಅಂಥೇಳಿ ತಯಾರು ಮಾಡಿಕೊಂಡು ಪ್ರತಿ ಶುಕ್ರವಾರ ಹಿಂಗೆ ಇಡ್ತಾಯಿನಿ. ನಿಮ್ಮೆಲ್ಲರಿಗೂ ಕೂಡ ಇದೆಲ್ಲ ಮಾಡಿ ತೋರಿಸ್ತಾಯಿನಿ. ಈಗ ಇವೆಲ್ಲ ಪೆಟಲ್ಸನ್ನ ಮುಗ್ಗಿ ಥರ ಮಾಡ್ಕೊಂಡಿವಲ್ಲ ಕೌಂಟ್ ಮಾಡಿಕೊಂಡು ಒಂದೇ ಕಡೆ ಇಟ್ಟು ಹೂಬತ್ತಿ ಆಕಾರದಲ್ಲಿ ದೀಪಾರಾಧನೆ ಮಾಡಲಿಕ್ಕೆ ಅನುಕೂಲ ಆಗಂಗೆ ಮಾಡ್ಕೋಬೇಕು. 8 ಕೌಂಟ್ ಮಾಡಿಕೊಂಡು ಈಗ ಸ್ವಲ್ಪ ಕೈಗೆ ಹಾಲು ಒದ್ದೆ ಹಚ್ಕೊಂಡು ಮತ್ತು ಹತ್ತಿನ ಆ್ಯಡ್ ಮಾಡ್ಕೊಂಡು ಹೂಬತ್ತಿ ಆಕಾರದಲ್ಲಿ ಮಾಡ್ಕೋಬೇಕು. ಬತ್ತಿ ಎಲ್ಲ ಆಗಿಂದ ಎಲ್ಲ ಮೊಗ್ಗಿನ ಎಲ್ಲ ಬಿಚ್ಕೋಬೇಕು. ಹತ್ತಿನ ಬತ್ತಿ ಆಕಾರ ಹೂವನಿಚಾರೆ ಕಾಣಿಸ್ತದ. ತುಪ್ಪದಾಗ ನೆನೆಟ್ಟು ದೀಪಾರಾಧನೆ ಮಾಡ್ಕೋಬೇಕು. ಪ್ರತಿ ಶುಕ್ರವಾರ ಈ ಬತ್ತಿಗಳು 2 ಹಚ್ಕೊತೀನಿ. ಲಕ್ಷ್ಮೀ ಗಣಪತಿಗೆ 2 ಬತ್ತಿ ತಯಾರು ಮಾಡಿ ಇಟ್ಕೊಂಡು ಹಚ್ಕೊತೀನಿ. ಕೃಷ್ಣನ ರಂಗೋಲಿ ಕೂಡ ವಿಡಿಯೋನ ಹಾಕ್ತೀನಿ. ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿರಿ. ಈಸಿಯಾಗಿ ಹಾಕಬಹುದು. ತುಳಸಿ ಬೃಂದಾವನ ಮತ್ತು ಗೋವಿನ ಆಕಾರ ಬಂದು ಕಮಲದಲ್ಲಿ ದೇವರು ನಿಂತ ಆಕಾರದಲ್ಲಿ ಬರ್ತದೆ. ಶಂಖಚಕ್ರ ಪದ್ಮ ಅಲಂಕಾರ ಹಾಕಿನಿ. ನೋಡಿರಲ್ಲ ಬತ್ತಿ ಈ ರೀತಿ ಬತ್ತಿ ಹಿಂಗೆ ಕಾಣಿಸ್ತದ ಆಕಾರ. ಬತ್ತಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ಈ ರೀತಿ ಬತ್ತಿಗಳು ಮಾಡಿಕೊಂಡು ದೇವ್ರ ದೀಪಾರಾಧನೆ ಮಾಡ್ಕೋಬೋದು.
ಈ ಬತ್ತಿಲಿಂತ ಹಾರ ಕೂಡ ಮಾಡ್ತಾಯಿನಿ, ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಎಲ್ಲ ಹೂವುಗಳು ಹೆಚ್ಚು ಮಾಡಿ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೋತಾ ಅದ. ನಿಧಾನ ಆಗಿ ಈ ಬತ್ತಿ ಹಾರ ಕೂಡ ತಯಾರು ಮಾಡಿ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಇಷ್ಟ ಅನಿಸಿದರೆ ಮಾತ್ರ ಚಾನಲ್ನ ಫಾಲೋ ಆಗ್ರಿ. ಇಂಥ ವಿಡಿಯೋಗಳು ಭಾಳನೇ ಅವ. ಬತ್ತಿ ಮಾಡುವ ವಿಧಾನ ಇಷ್ಟ ಅನಿಸಿದರೆ ವಿಡಿಯೋನ ಫಾಲೋ ಆಗ್ರಿ ಮತ್ತು ಲೈಕ್ ಕೂಡ ಮಾಡಿರಿ. ಇವತ್ತಿಗೆ ವಿಡಿಯೋ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಅಂದವಾದ ತೋಯ ಜಾದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಅಂದವಾದ ತೋಯ ಜಾದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ಯುವ ನಿನ್ನ ಸುತ್ತಿ ಸುತ್ತಿ ತಾಳಲಾರೆ ಓಡಿ ಬಾರೋ. ಕತ್ತಲಾಯಿತೆನ್ನ ಕಂದ ಸಾಗಿ ಬಾರೋ. ಅಂದವಾದ ತೋಯ ಜಾದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ನೊರೆ ಹಾಲು ಮೊಸರು ಬೆಣ್ಣೆ ಕರೆವ ತುರುಗಳು ಎಲ್ಲ ಹರಿಯಲ್ಲಿ ಎನ್ನು ತಳಿವೆ ಓಡಿ ಬಾರೋ. ಕರೆದರೆ ಸುಮ್ಮನೆ ನೀನು ಓಡಿ ಬಾರೋ. ಅಂದವಾದ ತೋಯ ಜಾದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಕಂಡ ಕಂಡ ಜನರು ನಿನ್ನ ಪುಂಡು ನೆತ್ತು ಸಾರುತ್ತೀರೆ ಪುಂಡನೇನು ನೀನು ಓಡಿ ಬಾರೋ. ಪ್ರಚಂಡ ಆನಂದ ವಿಠಲ ಸಾಗಿ ಬಾರೋ. ಅಂದವಾದ ತೋಯ ಜಾದ ಪಂಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ರಂಗ ಸಾಗಿ ಬಾರೋ.